ಅಂತ ರೀತಿಗಳು ಹೇಗದಾವ, ನಾವು ಹೇಗೆ ಬದುಕಬೇಕಾಗ್ಯದ. ಪ್ರಾಣಿ ಪಕ್ಷಿಗಳು ಮುಂಜಾನೆ ಹೊತ್ತಲ್ಲಿ ಎಷ್ಟು ಆನಂದವಾಗಿ ಬದುಕ್ತಾವ. ಕೆಲವು ಮಂದಿ ಮುಂಜಾನೆ ಎದ್ದು ಮಕ ನೋಡಿದ ಕೂಡಲೇ ಅವ್ರ ಮಕ ಅವರ ನೋಡ್ಕೋಬಾರ್ದು, ಹಂಗೆ ಬದುಕಾಕತ್ತ. ಯಾಕೆ ಹಿಂಗೆ ಆಗಾಕತ್ತದ, ಯಾಕೆ ಹಿಂಗೆ ಆಗಾಕತ್ತದ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಾಗ ನಾವು ಬದುಕಿನ ರೀತಿ ತಪ್ಪಿವಿ ಅಂತ ತಿಳ್ಕೊಬೇಕಷ್ಟೆ. ಒಂದು ಕಡೆ ಅಕ್ಕ ಮಹಾದೇವಿ ತಾಯಿ ಒಂದು ಚಲೋ ವಚನ ಬರೀತಾಳೆ. ನೀವೆಲ್ಲ ಬರಬೇಕಾದ್ರೆ ತಾಯಂದಿರಿಗೆ ಎಲ್ಲ ಯುವಕರು ಶಿವಾಯ ನಮ ಅನ್ಸ್ಕೊಂತ ಬಂದರು. ಅಕ್ಕ ಮಹಾದೇವಿ ತಾಯಿ ಒಂದು ಚಲೋ ವಚನ ಮಾತದೊಳಗೆ ಹೇಳ್ತಾಳ, ಕೆಚ್ಚಿಲ್ಲದ ಮರನ ಕ್ರಿಮಿ ಎಂಬುಗೊಂಬಂತೆ. ಕೆಚ್ಚ ಇರದೇ ಇರತಕ್ಕಂಥ ಮರದೊಳಗೆ ಏನು ವಾಸ ಮಾಡ್ತಾವ ಅಂದರೆ ಕ್ರಿಮಿಗಳು ಬಂದು ವಾಸ ಮಾಡ್ತಾವಂತ. ಕಟ್ಟಿಗೆಯೊಳಗೆ ಕೆಚ್ಚಿರಲಿಲ್ಲ ಅಂದರೆ ಆ ಮರವನ್ನು ಕ್ರಿಮಿಗಳು ವಾಸ ಮಾಡ್ತಾವ. ನೃಪತಿ ಇಲ್ಲದ ರಾಜ್ಯವ ಅನ್ಯರಿಂಬುಗೊಂಬಂತೆ. ಒಳ್ಳೆಯ ರಾಜ ಇರಲಿಲ್ಲ ಅಂತಂದ್ರೆ ಬೇರೆ ರಾಜರು ಬಂದು ಅದನ್ನು ಆಕ್ರಮಣ ಮಾಡ್ಕೊತಾರೆ. ಈಗ ಉದಾಹರಣೆಗಾಗಿ ಉಕ್ರೇನ್ ಸಣ್ಣದೈತೆ ಅನ್ನುವಂಥ ಕಾರಣಕ್ಕೆ ರಷ್ಯಾದವರು ಅದರ ಮೇಲೆ ದಾಳಿಯನ್ನು ಮಾಡಾಕತ್ತಿದ್ದು ನೀವೆಲ್ಲ ನೋಡಿದ್ರಲ್ಲ. ಎಷ್ಟು ದಾಳಿ ಆಯಿತು, ಎಷ್ಟು ಮಂದಿ ಪ್ರಾಣ ಹಾನಿ ಆಯಿತು, ಎಷ್ಟು ಮಂದಿ ಅಲ್ಲೋಲ ಕಲ್ಲೋಲ ಆಯಿತು, ಇವನ್ನೆಲ್ಲ ತಿಳ್ಕೊಳ್ಬೇಕು. ಇವತ್ತು ಜಗತ್ತಿನ ತುಂಬ ಇವೆಲ್ಲ ನಡೆದಾವ. ಪ್ರತಿಯೊಬ್ಬರು ಮಾನವರು ಸಾಧನೆ ಮಾಡೀವಿ ಅಂತ ಹೇಳ್ಕೊತ ಹೊಂಟಿವಿ. ನಾವು ಏನು ಸಾಧನೆ ಮಾಡೀವಿ ಅಂದ್ರೆ ಒಬ್ಬರನ್ನೊಬ್ಬರು ಸಾಯ್ಸಕ್ಕೆ ಏನು ಬೇಕು ಅವನು ಗಳಿಸ್ಕೊಂಡು ಕುಂತೀವಿ ಹೊರತಾಗಿ ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡೋಕ್ಕೆ ಬೇಕಾಗಿರುವಂಥ ಆಧ್ಯಾತ್ಮವನ್ನು ಮರೆತು ಕುಂತೀವಿ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಭಾರತ ದೇಶ ಬಹುತೇಕ ಒಂದು ಸಲ ದಾಳಿಯನ್ನು ಮಾಡೋದು ಬಿಟ್ಟರೆ, ಬೇರೆ ದೇಶದ ಮೇಲೆ ದಂಡೆತ್ತು ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವ ದೇಶದ ಮೇಲೇನೂ ಯುದ್ಧ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಚೀನಾದವರು ನಮ್ಮ ಕೂಟ ಕಿರಿಕಿರಿ ಮಾಡ್ತಾರೆ, ಪಾಕಿಸ್ತಾನದವರು ನಮ್ಮ ಕೂಟ ಕಿರಿಕಿರಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅಂದ್ರೂ ಸಹಿತ ಭಾಳ ಶಾಂತ ಸ್ವಭಾವದಿಂದ ಇರತಕ್ಕಂಥದ್ದು ಭಾರತ ದೇಶ. ಮತ್ತು ಈ ದೇಶದ ಮೇಲೆ ಭಾಳಷ್ಟು ಮಂದಿ ದಂಡೆತ್ತಿ ಬಂದಾರ, ಭಾಳ ಮಂದಿ ಬಂದು ಈ ದೇಶವನ್ನು ನಾಶ ಮಾಡ್ಬೇಕಂತಲೇ ಬಂದಾರ. ಆದರೂ ಈ ದೇಶ ಏನಾಗಿಲ್ಲ ಅಂತಂದ್ರೆ ಏನು ಕಾರಣ? ಈ ದೇಶ ಭೌತಿಕವಾಗಿ ಸದೃಢವಾಗಿಲ್ಲ, ಆಧ್ಯಾತ್ಮಿಕವಾಗಿ ಸದೃಢ ಐತೆ ಅನ್ನುವಂಥ ಕಾರಣಕ್ಕೆ ಈ ದೇಶಕ್ಕೆ ಯಾವ ಪೆಟ್ಟನ್ನು ಬಿದ್ದಿಲ್ಲ. ಹಂಗೆ ನೃಪತಿ ಇಲ್ಲದ ರಾಜ್ಯವ ಅನ್ಯ ರಿಂಬುಗೊಂಬಂತ. ನೃಪತಿ ಅನ್ನುವಂಥ ರಾಜ ಸರಿ ಇರಲಿಲ್ಲ ಅಂತಂದ್ರೆ ಆ ರಾಜ್ಯವನ್ನು ಇನ್ನೊಬ್ಬ ಬಂದು ಆಕ್ರಮಣ ಮಾಡ್ಕೊಂಡ್ಬಿಡ್ತಾನೆ. ಮನಕ್ಕೆ ಮುಂದೆ ಹೇಳ್ತಾರೆ ಅವರು, ಒಡೆಯನಿಲ್ಲದ ಮನೆಯ ಸುನಕ ಸಂಚುಗೊಂಬಂತೆ. ಇಲ್ರಿ ಮನೆ ಭಾಳ ಚಲೋ ಕಟ್ಸ್ಯಾನ, ಒಟ್ಟ ಮನೆಗೆ ಯಾರು ಇರಂಗಿಲ್ರಿ, ಮತ್ತು ಯಾರು ಇಡ್ತಾರ, ನಾಯಿ ಅಟ್ಟ ಇರ್ತಾವೆ ನೋಡ್ರಿ ಅಲ್ಲಿ ಅಂತ ಹೇಳ್ತಾರೆ. ಯಾರು ಮನೆಯಾಗ ಒಡೆಯ ಇರಲಿಲ್ಲ ಅಂತಂದ್ರೆ ನಾಯಿಗಳು ಒಳಗೆ ಹೋಗ್ತಾವ ಬರ್ತಾವ. ಒಡೆಯ ಇದ್ದ ಅಂದ್ರೆ ನಾಯಿನೂ ಹೋಗಂಗಿಲ್ಲ, ಮತ್ತೊಬ್ಬರು ಬರೋಂಗಿಲ್ಲ, ಅತಿಥಿಗಳಷ್ಟೇ ಬರ್ತಾರೆ. ನೋಡಿ, ಮನೆ ಒಳಗೆ ಒಡೆಯ ಇರಲಿಲ್ಲ, ಮನೆ ಮಾಲಕ್ ಇರಲಿಲ್ಲ ಅಂತಂದ್ರೆ ನಾಯಿಗಳು ಹೋಗೋದು ಬರೋದು ಹೆಂಗೆ ಮಾಡ್ತಾವ. ಈ 3 ಉದಾಹರಣೆಗಳನ್ನು ಹೇಳಿ ಅಕ್ಕ ಮಹಾದೇವಿ ತಾಯಿ ಮನುಷ್ಯಾಗ ಒಂದು ಬುದ್ಧಿ ಮಾತು ಹೇಳ್ತಾಳೆ. ಏನು ಚಲೋ ಬುದ್ಧಿ ಮಾತು ಹೇಳ್ತಾಳೆ ಅಂದ್ರೆ, ನೋಡು, ಚಲೋ ಕೆಚ್ಚಿರಲಿಲ್ಲ ಅಂತಂದ್ರೆ ಆ ಗಿಡವನ್ನು ಕ್ರಿಮಿಗಳು ಬಂದು ವಾಸ ಮಾಡ್ಕೊತಾವ. ಕ್ರಿಮಿಗಳು ಬರಬಾರ್ದಂದ್ರೆ ಗಿಡದೊಳಗೆ ಕೆಚ್ಚಿರಬೇಕು. ಮತ್ತು ಚಲೋ ರಾಜ ಇರಲಿಲ್ಲ ಅಂದ್ರೆ ಮತ್ತೊಬ್ಬ ರಾಜ ಬಂದು ಅದನ್ನು ಆಕ್ರಮಣ ಮಾಡ್ಕೊತಾನೆ. ಹಾಗಾಗಿ ಒಬ್ಬ ಸದೃಢ ರಾಜ ಇರಬೇಕು. ಮನೆ ಒಳಗೆ ಮನೆ ಒಡೆಯ ಇರಲಿಲ್ಲ ಅಂದ್ರೆ ಆ ಮನೆಯನ್ನು ನಾಯಿಗಳು ಬಂದು ವಾಸ ಮಾಡ್ತಾವ. ಹಾಗಾಗಿ ಮನೆಯಾಗ ಮನೆ ಮಾಲಕ್ ಇರಬೇಕು. ಹಂಗೆ ಇವು 3 ಇರಲಿಲ್ಲ ಅಂದ್ರೆ ಬೇರೆ ಬೇರೆ ಅನರ್ಥ ಹೆಂಗೆ ಅಕ್ಕವ. ಹಂಗೆ ನಿಮ್ಮ ನೆನಹಿಲ್ಲದ ಶರೀರವ, ನಿಮ್ಮ ನೆನವು ಅನ್ನುವಂಥದ್ದು ಬೇಕಲ್ಲ. ಯಾಕೆ ನೆನವು ಬೇಕು ಹೇಳಿ ಅವನು ಪರಮಾತ್ಮಂದ ನಮಗೆ ಭಗವಂತನೇ ಇಷ್ಟೆಲ್ಲ ಕೊಟ್ಟಿಯಲ್ಲಪ್ಪ, ನಮಗೆ ಹೇಳುವಂಗೆ ಮಾಡಿಯಲ್ಲ. ನಮ್ಮನ್ನು ಸ್ವಾಮಿಗಳು ಬರ್ತಾರಂತ ತಿಳ್ಕೊಂಡು ಇವತ್ತು 5 ಗಂಟೆಗೆ ಎದ್ದಿರ್ಬೋದು, ದಿವಸನೂ ಹೇಳ್ಬೋದು ನೀವು ಕರೆ. ಬಟ್ ನಿಮ್ಮನ್ನು ಹೇಳುವಂಗೆ ಮಾಡ್ಯಾನ. ನೀವು ಎದ್ದು ಕೂಡಲೇ ಮತ್ತೆ ನಿಮ್ಗೆ ಏನು ಬೇಕು ಈ ಜಗತ್ತಿನಾಗ ಬೇಕಾಗಿದ್ದನ್ನು ಎಲ್ಲವನ್ನು ಪೂರೈಸುವಂಥ ಕೆಲಸವನ್ನು ಭಗವಂತ ಮಾಡ್ಯಾನ. ಅದಕ್ಕೆ ನಿನ್ನ ನೆನವು ನನ್ನ ಮನದೊಳಗಿತ್ತಂದ್ರೆ ಮಾತ್ರ ಈ ಜನ್ಮದಾಗ ಹುಟ್ಟಿದ್ದು ಸಾರ್ಥಕತೆಗತ್ತಪ್ಪ. ಇಲ್ಲ ತಂದ್ರೆ ಸಾರ್ಥಕತೆ ಆಗೋದಿಲ್ಲ. ಕಾರಣ ಅವನು ನೆನವು ಬೇಕಲ್ಲ. ಭಗವಂತನ ಯಾರ ಸ್ಮರಣೆಯನ್ನು ಮಾಡುವುದರಿಂದ ನಮ್ಮ ಭವಣೆ ಕಮ್ಮಿ ಆಗ್ತದಲ್ಲ, ಅವರು ಸ್ಮರಣೆಯನ್ನು ಮಾಡೋದರಿಂದ ನಮ್ಮ ಮನುಷ್ಯನ ಭವಣೆ ಕಮ್ಮಿ ಹಾಕುವಂತ ಹೋಗ್ಬೇಕು. ನಮ್ಮ ಮನುಷ್ಯನ ಭವಣೆ ಯಾವಾಗ ಕಮ್ಮಿ ಆಗ್ತದ, ದೂರ ಆಗ್ತದ ಅಂತಂದರೆ ಯಾರಿಷ್ಟೆಲ್ಲ ಸೃಷ್ಟಿ ಮಾಡ್ಯಾರಲ್ಲ. ನೋಡಿ, ಎಲ್ಲೋ ಸಮುದ್ರದಾಗಿರುವಂಥದ್ದು ಉಪ್ಪು ನೀರ. ಸುಮ್ಮನೆ ಹಂಗೆ ಕ್ಯಾಲ್ಕುಲೇಷನ್ ಮಾಡಿರಿ, ನೀವು ಗೊತ್ತಾಗ್ತದೆ ಭಗವಂತ ಏನು ಕ್ರಿಯೇಷನ್ ಮಾಡ್ಯಾನ ಇಲ್ಲಿ ಭೂಮಿ ಮೇಲೆ ಅಂತ. ಸಮುದ್ರದಾಗಿರುವಂಥದ್ದು ಉಪ್ಪು ನೀರ. ಉಪ್ಪು ನೀರನ್ನು ಮ್ಯಾಗ ಆವಿಯಾಗಿ ತೆಗೆದುಕೊಂತದ, ನಿಮಗೆ ಕೊಡೋದು ಮಾತ್ರ ಸಿಹಿ ನೀರು ಕೊಡ್ತದೆ. ಮತ್ತು ಅವ್ನು ಫಿಲ್ಟರ್ ಮಿಷನ್ ಅಂತ ದೊಡ್ಡದಿರ್ಬೇಕು ಭಗವಂತಂದು. ಎಷ್ಟು ದೊಡ್ಡದಿರ್ಬೇಕು ನೋಡ್ರಿ, ವಿಚಾರ ಮಾಡಿರಿ. ಅನಿಸ್ತೈತಲ್ಲ ನಿಮ್ಗೆ.
ಎಲ್ಲಿ ಸಮುದ್ರ ಯಾವ ಕಡೆ ಇದು ಎಲಸೂರಿಂದಕ್ಕೆ ಮಳೆ ಬರ್ಬೇಕಂದ್ರೆ ಸಮುದ್ರದಾಗಿರುವಂಥ ನೀರು ಆವಿಯಾಗಿ ಮ್ಯಾಗ ಹೋಗಿ ಮ್ಯಾಗ್ಲಿಂದ ಮತ್ತೆ ತೆಳಗೆ ಬಂತಂದ್ರೆ ಶುದ್ಧ ಫಿಲ್ಟರ್ ನೀರಾಗಿ ಬಂದು ನಮಗೆ ಚಲೋ ಸಿಹಿ ನೀರು ಭಗವಂತ ಕೊಡ್ತಾನೆ ಅಂದರೆ ಅವನು ಎಷ್ಟು ದೊಡ್ಡ ಫಿಲ್ಟರ್ ಮಿಷನ್ ಇರಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಅನಿಸ್ಬೇಕು ನಮಗೆ ಅವ ಕೊಟ್ಟ ನೀರನ್ನು ಒಂದು ಬಾಟ್ಲಾಗ ತುಂಬಿ ಕೊಟ್ಟರೆ 50 ರೂಪಾಯಿ ಅಂತೀವಿ ನಾವು. ಅವ ಕೊಟ್ಟಿದ್ದು ನೀರು ಅದು. ಅವನಾಗ ನೀರು ಕೊಡಲಿಲ್ಲ ಅಂದ್ರೆ ನಾವೇನು ಬಾಟ್ಲಿ ತುಂಬಿ ಮಾರ್ತಿದ್ದೆವು ನೀರು. ಅವ ಕೊಟ್ಟ ಗಾಳಿ ಒಂದು ಕ್ಷಣ ನೀವು ವಿಚಾರ ಮಾಡ್ಕೋಬೇಕು. ಯಾವುದಾದ್ರೂ ಹಾಸ್ಪಿಟಲಿಗೆ ಹೋದ್ರಿ ಅಂತಂದ್ರೆ ವೆಂಟಿಲೇಟರ್ನಾಗ ಇಡ್ತಾರೆ. ಅವರು ಅಬ್ಸರ್ವೇಷನ್ನಾಗ ಅದಾರ ರೀ. ಅಬ್ಸರ್ವೇಷನ್ನಾಗ ಅದಾರ ಅಂದರೆ ಆಕ್ಸಿಜನ್ ಮುಖಕ್ಕೆ ಹಚ್ಚಿರ್ತಾರೆ. ಮುಖಕ್ಕೆ ಆಕ್ಸಿಜನ್ ಹಚ್ಚಿ ಕೃತಕ ವೆಂಟಿಲೇಟರ್ನೊಳಗೆ ಮಲಗಿಸಿದ್ರೆ ಲಕ್ಷಗಟ್ಟಲೆ ಬಿಲ್ ಮಾಡ್ತಾರೆ. ನಾ ಕೇಳ್ತೀನಿ ನಿಮ್ಗೆ, ಹಂಗೆ ಮುಂಜಾನೆ ಹೇಳ್ತಲೇ ಇಂಥ ತಂಪಾದ ವಾತಾವರಣದೊಳಗೆ ಆನಂದವಾದ ಗಾಳಿಯನ್ನು ಕೊಟ್ಟು ಇಲ್ಲಿ ದೊಡ್ಡವರು, ಇಲ್ಲಿ ಸಣ್ಣವರು, ಇವ್ರು ಆ ಜಾತಿಯವರು, ಇವ್ರು ಈ ಜಾತಿಯವರು, ಯಾರಿಗೂ ತಾರತಮ್ಯ ಇಲ್ಲ. ಯಾರು ಮನುಷ್ಯರಂತ ಹುಟ್ಟ್ಯಾರ, ಮನುಷ್ಯರಾದ ಮೇಲೆ ಎಷ್ಟು ಪ್ರಾಣಿಗಳು ಗಾಳಿ ತಿಂದು ಬದುಕಾಕತ್ತಾವ, ಎಲ್ಲರಿಗೂ ಸಹಿತ ಒಂದೇ ಶುದ್ಧ ಗಾಳಿಯನ್ನು ಕೊಟ್ಟು ಜಗತ್ತು ಸಲುವ ಭಗವಂತ ಅನ್ನುವಂಥ ಕಾರಣಕ್ಕೆ ಅವನ ಸ್ಮರಣೆಯನ್ನು ನಾವು ಮಾಡಬೇಕಾಗ್ತದೆ. ಬೇರೆ ಏನಿಲ್ಲ ಇಲ್ಲಿ. ನೋಡ್ರಿ, ವೆಂಟಿಲೇಟರ್ನಾಗ ಹೋಗಿ ಬಂದವ್ರಿಗೆ ಕೇಳ್ರಿ, ನೀವು ಗೊತ್ತಾಕತಿ ಏನಂತ. ಅಲ್ಲಿ ICU ಅಂತ ಬರೆದಿರ್ತಾರೆ ನೋಡ್ರಿ ನೀವು ಹಾಸ್ಪಿಟಲ್ನಾಗ. ICU ಅಂದ್ರೇನು? ನಾನು ನಿನ್ನನ್ನು ನೋಡುತ್ತೇನೆ. ಎಲ್ಲಿ ನೋಡ್ತೀನಿ? ಎಲ್ಲಿ ನೋಡೋದು? ICU ಅಂತಂದರೆ ಹಾಸ್ಪಿಟಲ್ನಾಗ ಇದ್ದಾಗ ಅಲ್ಲಿ ನೋಡೋದಲ್ಲ. ನೀವು ಇಲ್ಲಿ ಜೀವಂತಿದ್ದಾಗ ಇಲ್ಲಿ ಅವನು ನೀವು ನೋಡಲಿಲ್ಲ ಅಂದ್ರೆ ಅವ ಬಂದು ಅಲ್ಲಿ ನೋಡ್ತಾನಂತ ನಿಮ್ಮನ್ನು. ಎಲ್ಲೇ? ಅಲ್ಲೇ. ಅದಕ್ಕೆ ಅಲ್ಲಿ ನೋಡು ಹಂಗೆ ಆಗಬಾರ್ದು, ಇಲ್ಲೇ ಇದ್ದಾಗನ ಭಗವಂತನನ್ನು ನೋಡೋ ಹಂಗೆ ಆಗಬೇಕು. ಅದಕ್ಕೆ ಅವ್ರು ಹೇಳಿದರು, ನಿಮ್ಮ ನೆನಹಿಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳು ಇಂಬುಗೊಂಬಂತೆ ಚೆನ್ನ ಮಲ್ಲಿಕಾರ್ಜುನ. ನಿಮ್ಮ ನೆನವು ಇರಲಿಲ್ಲ ಅಂತಂದ್ರೆ ಅಲ್ಲಿ ರಾಜ ಇರಲಿಲ್ಲ ಅಂದ್ರೆ ಬೇರೆ ರಾಜ ಬರ್ತಾನೆ, ಅಲ್ಲಿ ಒಡೆ ಇರಲಿಲ್ಲ ಅಂದ್ರೆ ನಾಯಿ ಬರ್ತದೆ, ಕಚ್ಚಿರಲಿಲ್ಲ ಅಂದರೆ ಕ್ರಿಮಿಗಳು ಬರ್ತಾವೆ. ನಿಮ್ಮ ನೆನಹು ಅನ್ನುವಂಥದ್ದು ಶರೀರದೊಳಗೆ ಇರಲಿಲ್ಲ ಅಂತಂದರೆ ಇಲ್ಲಿ ಭೂತ ಪ್ರೇತ ಪಿಶಾಚಿಗಳು ಎಂಥವು ಬಂದು ಇದರೊಳಗೆ ವಾಸ ಮಾಡ್ತಾವಪ್ಪ. ಹಾಗಾಗಿ ನಿನ್ನ ಸ್ಮರಣೆಯನ್ನು ಮಾಡಿದ ಒಂದು ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ನಿನ್ನ ಒಂದು ಸ್ಮರಣೆಯನ್ನು ಮಾಡಿಬಿಟ್ರೆ ಎಷ್ಟೋ ಪಾಪಗಳು ಎದ್ದು ಹೋಗಿಬಿಡ್ತಾವಂತ. ಗಿಡದೊಳಗೆ ಸಾವಿರಾರು ಕಾಗೆಗಳು ಕುಂತಿದ್ದು. ಗಿಡದಾಗ ಕುಂತಿರುವಂಥ ಸಾವಿರಾರು ಕಾಗೆಗಳು ಅವ ಮಲ್ಕೋಬೇಕಂತ ಗಿಡದ ಬುಡಕ್ಕೆ ಮಕ್ಕೊಂಡಾನ. ಸಾವಿರಾರು ಕಾಗೆಗಳು ಕೂಗಾಕತ್ತವ. 1000 ಕಾಗೆಗಳು ಕೂಗಾಕತ್ತಿದ್ದು ನೋಡಿ ಅವ ಅನ್ಕೊಂಡ, ಇವೆಲ್ಲ ಕಾಗೆ ಕೂಗಾಕತ್ತವ, ಹೆಂಗಾರ ಮಾಡಿ ಎಬ್ಬಿಸ್ಬೇಕಲ್ಲ ಅಂತ ಹೇಳ್ಕೊಂಡು ಒಂದು ಕಲ್ಲು ತಗೊಂಡ ಗಿಡಕ್ಕೆ ಒಗದ. ಅವ ಒಗದಿದ್ದು ಒಂದೇ ಕಲ್ಲ. ಎದ್ದು ಹೋಗಿದ್ದು ಕಾಗೆ ಎಷ್ಟು? 1000 ಕಾಗೆಗಳು ಎದ್ದು ಹೋಗಿಬಿಟ್ಟು. ಗಿಡದಾಗ ಕುಂತಿರುವಂಥ 1000 ಕಾಗೆಗಳಿಗೆ 1000 ಕಲ್ಲ ಒಗಿಬೇಕಂತೇನಿಲ್ಲ. ಎಲ್ಲರೂ ಬಂದು 1000 ಕಲ್ಲು ಇಟ್ಕೊಂಡು ಗಿಡದಾಗಿನ ಕಾಗೆ ಎಬ್ಸಕ್ಕಾಗ್ತದೇನು? ಬರೀ ಒಂದು ಕಲ್ಲು ತಗೊಂಡ ಒಗದ 1000 ಕಾಗೆಗಳು ಎಲ್ಲ ಎದ್ದು ಹೋಗಿಬಿಡ್ತಾವೆ. ಹಾಗೆ ಗಿಡದಾಗ ಕುಂತ 1000 ಕಾಗೆಗೆ 1000 ಕಲ್ಲ ಒಗಿಬೇಕಂತಿಲ್ಲ. ಒಂದು ಕಲ್ಲು ಒಗದ್ರೆ ಸಾಕು, ಗಿಡದಾಗಿನ ಕಾಗೆಗಳು ಹೆಂಗೆ ಎದ್ದು ಹೋಗ್ತಾವೆ. ಹಂಗೆ ನಾವು ಶರೀರ ಅನ್ನುವಂಥ ಗಿಡದೊಳಗೆ ಪಾಪ ಅನ್ನುವಂಥ ಕಾಗೆಗಳು ಬಂದಾವ. ಈ ಪಾಪ ಅನ್ನುವಂಥ ಕಾಗೆಗಳು ಎದ್ದು ಹೋಗಬೇಕಾಗಿತ್ತಂದ್ರೆ ನಾಮ ಸ್ಮರಣೆ ಅನ್ನುವಂಥ ಒಂದು ಕಲ್ಲು ಒಗದ್ರೆ ಇದ್ರಾಗಿನ ಪಾಪದ ಕಾಗೆಗಳು ಎದ್ದು ಹೋಗ್ತಾವ ಅನ್ನುವಂಥ ಕಾರಣಕ್ಕೆ ಅವನ ಸ್ಮರಣೆಯನ್ನು ಮಾಡೋದು. ಅದು ಮತ್ತೊಬ್ಬರಿಗೆ ಹೇಳಿ ಮಾಡಿಸ್ಬೇಕು ಅನ್ನೋದಲ್ಲ, ಮತ್ತೊಬ್ಬರನ್ನು ಕೇಳಿ ಮಾಡಿಸ್ಬೇಕು ಅನ್ನೋದಲ್ಲ. ಕಾರಣ ಮಾಡಬೇಕಷ್ಟೆ. ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಅದನ್ನು ಹಂಗೆ ಮಾಡ್ಬೇಕನ್ರಿ ಹಿಂಗೆ ಮಾಡ್ಬೇಕನ್ರಿ ಅನ್ನಂಗಿಲ್ಲ. ನೀವು ಹೊಲದಾಗ ಹೋಗಿ ಬೀಜ ತೆಳಮುಖವಾಗಿ ಅದ್ರ ಬಿತ್ತು, ಮ್ಯಾಗ ಮುಖವಾಗಿ ಅದ್ರ ಬಿತ್ತು, ಅದ್ರ ಮೊಳಕೆ ನಾಟತೈತೆ. ಅದು ಬೀಜ ಯಾರು ಹೋಗಿ ಅಗದಿ ಚಂದ ಸ್ಕೇಲ್ ಹಿಡ್ಕೊಂಡು ಇಂಚು ಪಟ್ಟಿ ಹಿಡ್ಕೊಂಡು ಇಷ್ಟ ಫೂಟ್ಗೆ ಇಷ್ಟ ಇಂಚಿಗೆ ಈ ಬೀಜ ಹಿಂಗೆ ಇರಬೇಕು ಅಂತ ಯಾರು ಮಕ ಮಾಡಿ ಮ್ಯಾಗ ಮಾಡಿ ಬಿತ್ತಾರನ? ಸುಮ್ಮನೆ ಹಿಂಗೆ ಬಿತ್ಕೊಂತ ಹೋಗ್ಕಿರಿ. ಒಂದು ತಳಗೆ ಬಿದ್ದಿರ್ತೈತಿ, ಒಂದು ಅಡ್ಡು ಬಿದ್ದಿರ್ತೈತಿ, ಒಂದು ಉದ್ದು ಬಿದ್ದಿರ್ತೈತಿ, ಒಂದು ಡಬ್ ಬಿದ್ದಿರ್ತೈತಿ. ಆದರೂ ಮ್ಯಾಕನ ಮಳಿಕೆ ಹೆಂಗೆ ಬರ್ತದಲ್ಲ. ನಿಮ್ಮ ಮಂತ್ರ ಹಿಂಗೆ ಅನ್ಬೇಕು, ಏನು ಮಲ್ಕೊಂಡು ಅನ್ಬೇಕು, ಏನು ಕುತ್ಕೊಂಡು ಅನ್ಬೇಕು, ಹಿಂಗೆ ಕುಂತ ಅನ್ಬೇಕು, ಹಂಗೆ ಕುಂತ ಅನ್ಬೇಕು, ಏನು ನೋಡಂಗಿಲ್ಲ. ಒಟ್ಟು ನಿನ್ನ ಮನುಷ್ಯನ ಹೃದಯದೊಳಗೆ ಹೆಂಗರ ಮಂತ್ರ ಬಿತ್ತು ಅದು ಫಲ ಕೊಟ್ಟ ತೀರ್ತದೆ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರೆಯೋಂಗಿಲ್ಲ. ಅದಕ್ಕಾಗಿ ಮುಂಜಾನೆ ಹೇಳತ್ಲೆ ಒಂದಿಷ್ಟು ಎದ್ದು ಕೂಡಲೇ ಯಾರ ಹತ್ರ ಬರ್ಬೇಕಂದ್ರೆ ದೇವ್ರ ಹತ್ರ ಬರ್ಬೇಕು. ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನಂದ್ರೆ, ಎದ್ದು ಕೂಡಲೇ ನೀವು ಚಾದ ಅಂಗಡಿಗೆ ಹೋಗ್ತೀರಿ, ಎದ್ದು ಕೂಡಲೇ ಕೆಲವು ಮಂದಿ ತಂಬಾಕದ ಅಂಗಡಿ ಕೈಯಾಗ ಹಿಡ್ಕೊತಾರೆ. ಎದ್ದು ಕೂಡಲೇ ಅವನು ಹಿಡ್ಕೊಳ್ಳೋಂಗಿಲ್ಲ. ಎದ್ದು ಕೂಡಲೇ ದೇವ್ರ ಹತ್ರ ಮಕಾನ ನೋಡ್ಬೇಕು. ಯಾಕೆ ನೋಡ್ಬೇಕು ಅಂತಂದ್ರೆ, ಎದ್ದು ಕೂಡಲೇ ಅಂತಂದ್ರೆ ನಿಮ್ಮನ್ನು ಹೇಳುವಂಗೆ ಮಾಡ್ಯಾನಲ್ಲ. ರಾತ್ರಿ ಮಕ್ಕೊಂಡಿರ್ತಿರಲ್ಲ, ಮಕ್ಕೊಂಡಲ್ಲೇ ಹೋದವ್ರು ಎಷ್ಟು ಮಂದಿ ಅದಾರ ಅಂತ ಮಾಡಿರಿ ಜಗದಾಗ. ಮಕ್ಕೊಂಡಲ್ಲೇ ಹೋದವ್ರು ಎಷ್ಟು ಮಂದಿ ಅದಾರ ಜಗತ್ತಿನಾಗ? ಎಷ್ಟೋ ಮಂದಿ ಈಗ ನಾವು ಇಲ್ಲಿ ಕುಂತು 5 ಗಂಟೆಗೆ ಎದ್ದು ಪಾದಯಾತ್ರೆ ಮಾಡಿ ಮನಕ್ವಾಡ ಸ್ವಾಮಿಗಳು ಹೇಳುವಂಥ 2 ಮಾತುಗಳು ಮುಂಜಾನೆ ಹೇಳ್ತೀವಿ, 2 ಮಾತು ಕೇಳಕ್ಕೆ ಕುಂತೀವಿ. ನೀವು
ಆದರೆ ಎಷ್ಟೋ ಮಂದಿ ಹೇಳೋಕ್ಕಾಗಿಲ್ಲ, ಅಲ್ಲಿ ಎಷ್ಟೋ ಮಂದಿ ಮಾಲೆ ಹಾಕ್ಕೊಂಡು ಅವ್ರ ಮುಂದೆ ಅಳಾಕತ್ತಾರೆ. ಈ ಜಗತ್ತಿನಾಗ ಎಷ್ಟೋ ನಡೆದವಲ್ಲ ಈಗ, ನಮಗೆ ಗೊತ್ತಿರಂಗಿಲ್ಲ ಅಷ್ಟೇ ಎಲ್ಲಿ ಸತ್ತಾರೆ ಏನಾಗೈತೆ ಅಂತ ತಿಳ್ಕೊಂಡು. ಹಾಗಾದರೆ ನಾವು ಒಂದು ದಿವಸ ಹೋಗೋವ್ರನ್ನುವಂಥ ಅಭಿಪ್ರಾಯ ನಮಗೆ ಬಂತು ಅಂದರೆ ಯಾವತ್ತೂ ಮನುಷ್ಯ ತಪ್ಪು ಮಾಡೋಂಗಿಲ್ಲ. दररोज हजार माणसे मरत असताना मी मात्र मरणार नाही अशा गमंडित लोक वागतात हे मला आश्चर्य वाटतं. दिवसा ಸಾವಿರಾರು ಮಂದಿ ಸಾಯುವುದನ್ನು ನೋಡ್ತೀವಿ, ದಿವಸ ಸಾಯೋರಿಗೆ ಹೋಗಿ ಮಾಲೆ ಹಾಕ್ತೀವಿ, ದಿವಸ ಸತ್ತವರನ್ನು ಹೋಗಿ ಕುಣ್ಯಾಗಿಟ್ಟು ಬರ್ತೀವಿ, ದಿವಸ ಸತ್ತವರನ್ನು ಸುಟ್ಟು ಬರ್ತೀವಿ. ಇಷ್ಟೆಲ್ಲ ಮಾಡಿದ ಮೇಲಿನೂ ನಾನು ಒಂದು ದಿವಸ ಸಾಯ್ತೀನಿ ಅನ್ನುವಂಥ ಪರಿಜ್ಞಾನ ಯಾವಾಗ ನಮಗೆ ಬರ್ತದೆ ಅವತ್ತು ಮನುಷ್ಯ ಸ್ವಚ್ಛ ಬದುಕಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತಾಗಿ ನನಗೆ ಸಾವ ಇಲ್ಲ ಅಂತ ತಿಳ್ಕೊಂಡು ಯಮಕನಿಂದ ಬದುಕಾಕತ್ತಿದ್ರೆ ಯಾವಾಗ ಸಾವು ಪರಮಾತ್ಮ ಯಾವಾಗ ತಗೋತಾನೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಉಸಿರು ನಿಲ್ಲುವುದಕ್ಕಿಂತ ಪೂರ್ವದೊಳಗೆ ಒಂದು ಹೆಸರು ನಿಲ್ಲುವಂಥ ಕೆಲಸವನ್ನು ಮಾಡಿ ಜಗತ್ತು ಹೌದು ಹೌದು ಅನ್ನಬೇಕು. ನಾನು ಅದಕ್ಕೆ ಭಾಳ ಕಡೆ ಹೇಳ್ತಿರ್ತೀನಿ ಏನಂದರೆ, ಈ ಜಗತ್ತಿನಾಗ ಇದ್ದಂಗಿರಬೇಕು, ಈ ಜಗತ್ತಿನಾಗ ಇರ್ಲಾರ್ದಂಗೆ ಇರ್ಬೇಕಂತ. ಇದ್ದಂಗಿರಬೇಕು, ಇರ್ಲಾರ್ದಂಗಿರಬೇಕು. ಆ ಪರಮಾತ್ಮ ಒಂದು ದಿವಸ ನಮ್ಮನ್ನು ಕರಿತಾನೆ, ಎದ್ದು ಹೋಗುವಂಗಿರಬೇಕು. ಎದ್ದು ಹೋಗು ಮುಂದೆ ಹಂಗೆ ಹೋಗಂಗಿಲ್ಲ, 4 ಮಂದಿ ಮನಸ್ಸು ಗೆದ್ದ ಹೋಗ್ಬೇಕನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದ್ರೆ ನಾವು ಗುದ್ದಾಡಿ ಹೋಗ್ತೀನಿ ಅನ್ನೋರು ಕೂಟ ಏನು ಮಾಡೋದೈತಿ? ನಾವು ಗೆದ್ದು ಹೋಗಂತ ನಾವು ಅಂತೀವಿ, ಇಲ್ರಿ ಅದನ್ನು ನಾವು ಗುದ್ದಾಡಿ ಹೋಗ್ತೀನಿ ತಡ್ರಿ ಒಂದಿಷ್ಟು ಮಂದಿ ಮುಂದೆ ಅಂತಂದರೆ ಗುದ್ದಾಡಿ ಹೋದವ್ರನ್ನ ಜಗತ್ತು ನೆನಪಿನಾಗ ಇಟ್ಕೊಳ್ಳಂಗಿಲ್ಲ. ಯಾರ ಮನಸ್ಸು ಗೆದ್ದಾರ ನೋಡ್ರಿ. ಮಹಾತ್ಮರ ಬಗ್ಗೆ ಯಾಕೆ ಇಷ್ಟಕೊಳ್ಳ ಅಂತಃಕರಣ ಇರ್ತದೆ ಮಂದಿಗೆ ಅಂತಂದರೆ, ಮಹಾತ್ಮರು ಮನಸ್ಸುಗಳನ್ನು ಆಳಿದರು, ಮಹಾರಾಜರು ಮಣ್ಣನ್ನು ಆಳಿದರು. ಯಾರು ಮಣ್ಣನ್ನು ಆಳ್ಯಾರ ಅವ್ರು ಮಣ್ಣಾಗಿ ಹೋಗ್ಯಾರ. ಯಾರು ಮನಸ್ಸುಗಳನ್ನು ಆಳ್ಯಾರ ಅವ್ರು ಇವತ್ತಿಗೂ ಮಹಾತ್ಮರಾಗಿ ಉಳಿದಾರ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಅಂತಹ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಯಲಸೂರು ಗ್ರಾಮದೊಳಗೆ ಭಾಳ ವಿಶೇಷವಾಗಿ ಪಾದಯಾತ್ರೆ ಕಾರ್ಯಕ್ರಮ ಮನಸ್ಸಿಗೆ ಆನಂದ ಆಗುವಂಗೆ. ಇಲ್ಲೇನು ಭಾಳಷ್ಟು ವಿಶೇಷವಾಗಿ ಪಾಪ ನಮ್ಮ ಶಿವಲಿಂಗ ಶಾಸ್ತ್ರಿಗಳು ಈ ಕಾರ್ಯಕ್ರಮದ ಇದನ್ನು ತೊಗೊಂಡು ನಮ್ಮ ನಡೂರ ಅಧ್ಯಕ್ಷರು ನಮ್ಮ ಬಸವನಗೌಡರು ಇಲ್ಲಿ ಬಂದಾರ. ಒಂದಿಷ್ಟು ಮಂದಿ ಎಲ್ಲ ಹಿರಿಯರು ನಮ್ಮ ಡಾಕ್ಟರ್ ಅದಾರ, ಇಲ್ಲೇ ಹೊಸೂರಿಂದ ಬಂದಾರ, ನಮ್ಮ ಕಣಿವೆ ಯಲ್ಲಪ್ಪಣ್ಣ, ಇವರೆಲ್ಲ ಪಾಪ ನೋಡ್ರಿ ಎಲ್ಲ ಹಳ್ಳಿಗೆ ಬಂದು ಏನೈತೆ ಹೇಳಿದ್ರಾಗ 5 ಗಂಟೆಗೆ ನಿಮ್ಮ ರೊಕ್ಕ ಕೇಳಕ್ಕೆ ಬಂದೀವಿ, ನಿಮ್ಮ ಮತ್ತೊಂದೇನು ಊಟ ಕೊಡುವಂತ ಕೇಳಕ್ಕೆ ಬಂದೀವಿ. ಏನಿಲ್ಲ, ನಿಮ್ಮ ಊರಿಗೆ ಬಂದು ನಿಮ್ಮ ಪಾದಯಾತ್ರೆಗೆ ಎಬ್ಬಿಸ್ಕೊಂಡು ನಿಮ್ಮನ್ನೆಲ್ಲ ಕುಂದಿರಿಸ್ಕೊಂಡು 2 ಮಾತು ಏನ್ರಿ ಆ ಮಾತಿನಾಗ ಏನಾರು ಇರ್ತೈತೆ ಅಂತಂದ್ರೆ, ಮಾತಿನೊಳಗೆ ಏನಿರ್ತದೆ ಅಂತಂದ್ರೆ ಮಾತಿನೊಳಗೆ ಎಲ್ಲವನ್ನು ಬಂದ್ ಮಾಡುವಂಥ ಶಕ್ತಿ ಇರಲಿಕ್ಕಿಲ್ಲ. ಆದರೆ ಮಳೆ ಬರೋ ಟೈಮ್ದೊಳಗೆ ಛತ್ರಿ ಹಿಡ್ಕೊಂಡು ಹೋಗ್ತಾರೆ. ಭಾಳ ಮಂದಿ ಛತ್ರಿ ಹಿಡ್ಕೊಂಡು ಹೋಗ್ತಾರಿಲ್ಲ. ಹಿಂಗೆ ಮಳೆ ಬಂದಾಗ ಛತ್ರಿ ಹಿಡ್ಕೊಂಡು ಹೋಗ್ತಾರಲ್ಲ, ಛತ್ರಿಗೆ ಮಳೆ ನಿಂದ್ರಿಸುವಂಥ ತಾಕತ್ತಿರೋದಿಲ್ಲ. ಬಟ್ ಮಳೆಯಾಗ ನಿನ್ನ ತೋಯಿಸ್ಕೊಳ್ಳಾರ್ದಂಗೆ, ನಿನ್ನಗೆ ನೀರು ಬಡಿಲಾರ್ದಂಗೆ ಸಿಡಿಲಾರ್ದಂಗೆ ನೋಡ್ಕೊಳ್ಳುವಂಥ ತಾಕತ್ತು ಛತ್ರಿಗೆ ಹೆಂಗಿರ್ತದೆ, ಹಂಗೆ ನನ್ನ ಮಾತಿನಿಂದ ಕಷ್ಟ ಬರಲಾರ್ದಂಗೆ ಇರೋಂಗಿಲ್ಲ. ಬಟ್ ಬಂದ ಕಷ್ಟಗಳನ್ನು ಹೆಂಗೆ ಎದುರಿಸ್ಕೋಬೇಕು ಅನ್ನುವಂಥ ಸೊಲ್ಯೂಷನ್ ಈ ಮಾತಿನ ಸಿಗ್ತವೆ ಹೊರತಾಗಿ ಬೇರೆ ಏನೂ ಅಲ್ಲ. ಹಾಗಾಗಿ ಭಾಳ ಚಂದ ಬದುಕುದ, ಇರುವಷ್ಟು ದಿವಸಗಳ ಕಾಲ ಆನಂದವಾಗಿರೋದ. ಭಾಳ ಮಂದಿ ಗೊತ್ತಿರಲಿ, ಜಗತ್ತಿನೊಳಗೆ ಅನೇಕ ಜನ ಎಷ್ಟು ಮಂದಿ ಕಾಲವಶವಾಗಿ ಹೋಗ್ಯಾರ ಗೊತ್ತಿಲ್ಲ. ಕಾಲವಶವಾಗಿ ಕಾಲು ಕಸ ಆಗೋದಕ್ಕಿಂತ ಮತ್ತೊಬ್ಬರ ಮನುಷ್ಯಗೆ ಒಂದಿಷ್ಟು ಬೆಳಕಾಗುವಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ. ಹಿರಿಯರಿಗೆ ಗೌರವ ಕೊಡ್ರಿ. ಕಿರಿಯರಾಗಿರ್ತಕ್ಕಂಥವ್ರು ತಮ್ಮ ಕೆಲಸಗಳನ್ನು ಮಾಡಬೇಕು. ನಾನು ಹೋದಲ್ಲೆಲ್ಲ ಒಂದು ಮಾತು ಹೇಳ್ತಿರ್ತೀನಿ ಯುವಕರಿಗೆ, ನಿಮ್ಮ ಊರಾಗ ಭಾಳ ಮಂದಿ ಯುವಕರಿದ್ದಾರೆ. ಕಾರಣ ಇಷ್ಟ, ನಮ್ಮ ದುಡಿಮೆ ನಮ್ಮ ಜೀವನ ಹೇಗಿರಬೇಕು ಅಂದರೆ, ಮೊದಲು ಮಾಡಬೇಕಾದ್ರೆ ಏನಾದರೂ ಹೊಸ ಕೆಲಸ ಕೈ ಹಾಕಕ್ಕೆ ಹೋಗ್ತಿರಿ. ಪಾಪ ಎಲ್ಲರೂ ಮಾಡ್ಬೇಕನ್ನೋರು ಯುವಕರು ಹಂಗೆ ಕುಂದಿರ್ಬೇಕು ಅನ್ನಂಗಿಲ್ಲ. ಈಗ ಅವ್ರಿಗೆ ಅನಿಸ್ತಿರ್ತದೆ ಏನೋ ಹಂಗೆ ಅಡ್ಡಾಡಕತ್ತಾನಲ್ಲ ಅಂತ. ಹಂಗೆ ಅಡ್ಡಾಡಕತ್ತಿರಂಗಿಲ್ಲ. ಅವರು ದಿವಸ ಏನಾದರೂ ಒಂದು ಮಾಡಬೇಕಂತಿರ್ತಾರೆ, ಬಟ್ ಅವ್ರಿಗೆ ಸಾಥ್ ಕೊಡ್ತಿರಂಗಿಲ್ಲ. ಮನ್ಯಾಗ ಒಂದಷ್ಟು ಏನಾದರೂ ಅಡೆತಡೆಗಳು ಬರ್ತಾವೆ, ಸಮಾಜದಾಗ ಅಡೆತಡೆಗಳು ಬರ್ತಾವೆ. ನಾನು ದುಡಿಯಬೇಕು, ನಾನು ಒಂದು ಸಾಧನೆ ಮಾಡ್ಬೇಕಂತಲೂ ಎಲ್ಲರೂ ಹೊಕ್ಕಾರ. ಆದರೆ ಎಲ್ಲೋ ಒಂದು ಕಡೆ ಎಡುವಂಥ ಪ್ರಯತ್ನ ಮಾಡ್ತಾರೆ. ನಿಮಗೆ ಎಷ್ಟು ಬೇಕಾದಷ್ಟು ಮಂದಿ ಬೇಕಾದಷ್ಟು ಮಾತುಗಳನ್ನು ಆಡಿದರೂ ಸಹಿತ ಸಹನ ತೆಗೆದುಕೊಂಡು ಮಾಡುವಂಥ ಗುರಿ, ಒಂದು ಫಸ್ಟ್ ಗೋಲ್ ಸೃಷ್ಟಿ ಮಾಡ್ಕೋಬೇಕು ನಾವು. ನಾನು ಅದಾಗಬೇಕ. ಈಗ ನೋಡ್ರಿ, ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ತಾರೆ. ಈಗ ಒಂದು ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾರೆ. ಸರ್ಕಾರ ಬಜೆಟ್ ಮಾಡ್ತಾವ ಅಂದ್ರೆ 5 ವರ್ಷದ ಅವ್ರು ಒಂದು ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ತಾರೆ. ಈ ವರ್ಷಕ್ಕಿಷ್ಟು, ಈ ವರ್ಷಕ್ಕೆ ಈ ಕೆಲಸ ಆಗಬೇಕು, ಈ ವರ್ಷಕ್ಕೆ ಇಷ್ಟು ಕೆಲಸ ಆಗಬೇಕು, ಈ ವರ್ಷಕ್ಕೆ ಇಷ್ಟು ಕೆಲಸ ಆಗ್ಬೇಕಂತ ಅವ್ರು ಹೆಂಗೆ ಪಂಚವಾರ್ಷಿಕ ಯೋಜನೆ ಮಾಡ್ತಾರೆ, ಹಂಗೆ ನಮ್ಮ ಜೀವನಕ್ಕೂ ಒಂದು ವಾರ್ಷಿಕ ಯೋಜನೆ ಹಾಕ್ಕೋಬೇಕು. ನಾ ಈ ತಿಂಗಳು ಇದಾಗಲೇಬೇಕು, ಈ ತಿಂಗಳಿಗೆ ನಾ ಇದಾಗಿರಬೇಕು, ಈ ವರ್ಷಕ್ಕೆ ನಾ ಈ ಅಚೀವ್ಮೆಂಟ್ ಮುಟ್ಟಿರಬೇಕು, ಇಷ್ಟು ವರ್ಷಕ್ಕೆ ನಾ ಈ ಸ್ಥಾನದಾಗ ನಿಂತಿರಬೇಕು. ಹೆಂಗೆ ನಿಂತಿರ್ಬೇಕಂದ್ರೆ ಮೊದಲು ಸಣ್ಣ ಪುಟ್ಟ ಕೆಲಸ ಹಿಡ್ಕೊಂಡು ನೋಡಕ್ಕಂತ ಹೋದಾಗ ನಿನ್ನಿಂದ ಏನಾಕೈತೆ ಹೋಗಿ ಗೆಟೌಟ್ ಅಂದವ್ರ ಮುಂದೆ ಆಲ್ರೆಡಿ ಕಟೌಟ್ ಆಗಿ ಬೆಳೆದು ನಿಲ್ಲಿಸ್ಬೇಕನ್ನೋ ಅಷ್ಟರ ಮಟ್ಟಿಗೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡೋಕೆ ಹೋಗ್ಬೇಕು. ಯಾರು ಬೇಕಾದವ್ರು ಗೆಟೌಟ್ ಅನ್ನಲಿ, ಆದರೆ ಅವ್ರು ಕಟೌಟ್ ನೋಡ್ಬೇಕು. ಹಂಗೆ ನಾವು ಬದುಕೇ ತೀರ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ.
ಆ ಹಿನ್ನೆಲೆಯಲ್ಲಿ ಮಾಡುವಂಥ ಕೆಲಸಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಎಷ್ಟೇ ತ್ರಾಸಾದರೂ ಬೇಕಾದಂಥ ತ್ರಾಸಾದ್ರು ಇವತ್ತು ಯಾವ್ದು ನಿಮಗೆ ಚಾಲೆಂಜ್ ಮಾಡ್ತದೆ ಅದನ್ನು ನಿಮಗೆ ಚೇಂಜ್ ಮಾಡ್ತದೆ ಅಂತ ತಲೆಗಿಟ್ಕೊಳ್ರಿ. ಯಾವ್ದಾರ ಚಾಲೆಂಜ್ ಮಾಡೈತೆ ನಮಗೆ ಆಗೋದಿಲ್ಲ ಅಂತ ಅನ್ನಕತ್ತದ ಅಂದರೆ ಅದು ನಮ್ಮನ್ನು ಚೇಂಜ್ ಮಾಡೋಕೆ ಬಂದೈತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ರಿ. ಅದ್ರ ಜೊತೆಗೆ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ರಿ. ಪರಸ್ಪರ ಗೌರವದಿಂದ ಭಾಳ ಪ್ರೀತಿಯಿಂದ ಇರುವಂಥ ಪ್ರಯತ್ನ ಮಾಡಿರಿ. ಬ್ಯಾಡಾಗಿದ್ದ ತಲೆಯಾಗಿಟ್ಟುಕೊಂಡು ಅವನು ತಲೆ ತೆಗಿಬೇಕಂತ ಅಡ್ಡಾಡೋದಕ್ಕಿಂತ ಬ್ಯಾಡಾದ ವ್ಯಕ್ತಿಯನ್ನು ತಲೆಯಾಗಿಂದ ತೆಗೆದು ಅಡ್ಡಾಡುವಂಥ ಜೀವನ ಮಾಡಿಬಿಟ್ರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಭಾಳ ವಿಶೇಷವಾಗಿ ಕಾರ್ಯಕ್ರಮ ಆಗ್ಯದ. ಅವಾಗ ಅನ್ಕೊಂಡಿದ್ರೆ ನಯವ ಮುಂಜಾನೆ ಸ್ವಾಮಿಗಳು ಬರ್ತಾರೆ, ಇಂಥ ಹೊತ್ತಿನಾಗ ಇಲ್ಲಿ ಬಂದು ಪ್ರವಚನ ಕೇಳ್ತೀವಿ, ನಾಳೆ ನಮ್ಮನ್ನು ಒಯ್ಬೇಕಾದ್ರೆ ನನಗೂ ಪುರ್ಸತ್ತಿಲ್ಲ ಅಂತನ ತೊಗೊಂಡು ಹೋಗ್ತಾನೆ. ಕೆಲವು ಮಂದಿ ನೋಡ್ರಿ ಯಾಕಪ್ಪ 4 ಗಂಟೆಗೆ ಯಾಕೆ ಒಂದು ನಮ್ಮನ್ನು 5 ಗಂಟೆಗೆ ಹೋದ್ರೆ ನಡೀತಿತ್ತಲ್ಲ ಅಂತ ಅಂತಾರನೇ ಯಾರನ್ನ. ಯಾಕೆ ಅವ್ನು ಪುರ್ಸತ್ತಿಲ್ಲ, ಟೈಮ್ ಇಲ್ಲ ಅವ್ನು ಟೈಮ್ ಬಂತಂದ್ರೆ 4 ಅಂದ್ರೇನು 2 ಅಂದ್ರೇನು 1 ಅಂದ್ರೇನು ಪಾಟ್ನ ಬಂದನ ಓದನ ಲಾಕ್ ಮಾಡ್ಕೊಂಡು ತೊಗೊಂಡು ಹೋಗೇ ಬಿಡ್ತಾನವ. ಆಮೇಲೆ ನೋಡ್ಬೇಕು ಅವ ಹೋದ ಅನ್ನೋದು ಗೊತ್ತಾತಂದ್ಬಿಡ್ಲೆ ಬಾಯ್ ಬಿಡ್ಕೊತಾರೆ ಮಂದಿ. ಯಪ್ಪ ಹಿಂಗೆ ಕುಂತಿದ್ದನ್ರಿ ಹಿಂಗೆ ಎದ್ದು ಹೋದ. ಯಾಕೆ ಅವ್ನು ಪುರ್ಸತ್ತಿಲ್ಲ ಅಲ್ಲೇ. ನಿನಗೆ ಮತ್ತು 4 ರೂಪಾಯಿ ರೊಕ್ಕ ಗಳಿಸ್ಕೊಂಡು ಒಂದು ಮನೆ ಹಾಕ್ಕೊಂಡು 4 ಮಂದಿ ಸಾಕಾಕ ನನಗೆ ಪುರ್ಸತ್ತಿಲ್ಲ ಅಂತಂದ್ರೆ ಇಡೀ ಜಗತ್ತನ್ನು ಸಲುಬೇಕು ಅವ ಭಗವಂತ. ಮತ್ತು ನಿನ್ನ ಒಯ್ಯಾಕೆ ಬಂದಾಗ ಅವ್ನು ಪುರ್ಸತ್ತು ಇರ್ತದೆ ಅಂತ ಮಾಡ್ರಿ ನೀವು. ಅದಕ್ಕೆ ಅವನು ಸ್ವತ್ತನ್ನು ಗಳಿಸ್ಕೊಳ್ಳೋ ಟೈಮ್ದಾಗ ಅವನು ಮರೆತು ಪುರ್ಸತ್ತಿಲ್ಲಾರ್ದಂಗೆ ದುಡಿಮೆ ಮಾಡೋದು ಜೀವನ ಅಲ್ಲ. ಬೇಕಾದಂಥದ್ದಿಲ್ಲಪ್ಪ ಸ್ವತ್ತು ಕೊಟ್ಟವ್ ನೀನ ಅಂದಾಗ ನಿನಗೆ ಪುರ್ಸತ್ತು ಇಟ್ಕೊಂಡು ನಾನು ನನ್ನ ಒಂದಿಷ್ಟು ಭಕ್ತಿಯನ್ನು ಸಲ್ಲಿಸ್ತೀನಿ ಅನ್ನುವಂಥದ್ದು ಜೀವನ ಅನ್ನುವಂಥದ್ದನ್ನು ಹೇಳಿ ಇನ್ನು 2 ದಿವಸ ಆ ಊರಾಗ ನ್ಯಾಯ ಜಗಳ ಭಾಳ ಅದಾವ ಅಂತ ತಿಳ್ಕೊಬೇಕು. ಇಲ್ರಿ ಕರೆ ಕೋಟ್ ಹಾಕ್ಕೊಂಡು ಅಡ್ಡಾಡೋ ಮಂದಿ ಭಾಳ ಆಗೈತ್ರಿ ನಮ್ಮ ಊರಾಗ. ಕರೆ ಕೋಟ್ ಅಂದ್ರೆ ವಕೀಲರು ಭಾಳ ಬರಾಕತ್ತಾರೆ ರೀ. ಮ್ಯಾಗಿಂದ ಊರಿಗೆ ಬರಾಕತ್ತಾರಂದ್ರೆ ಆ ಊರಾಗ ಕೇಸ್ ಭಾಳ ಅದಾವ ಅಂತ ತಿಳ್ಕೊಬೇಕು ನೀವು. ಇಲ್ರಿ ಅದರ ಊರಾಗ ಬಿಳಿ ಬಟ್ಟೆ ಹಾಕ್ಕೊಂಡು ರಾಜಕಾರಣಿಗಳು ಭಾಳ ಓಣ್ಯಾಗ ಅಡ್ಡಾಡಕತ್ತಾರ ಅಂದರೆ ಅಲ್ಲಿ ಅವ್ರಿಗೆ ಕಿಮ್ಮತ್ತಿನ ಊಟ ಅದಾವ ಅಂತ ತಿಳ್ಕೊಬೇಕು ನೀವು. ಇಲ್ರಿ ಸ್ವಾಮಿಗಳು ಅಡ್ಡಾಡಕತ್ತಾರ ಅಂದ್ರೆ ಅಲ್ಲಿ ಕಿಮ್ಮತ್ತಿನ ಭಕ್ತರು ಅದಾರ ಅಂತಲೇ ತಿಳ್ಕೊಬೇಕೆ ಹೊರತಾಗಿ ಬೇರೆ ಏನೂ ಅಲ್ಲ. ಭಕ್ತರು ಇದ್ದಲ್ಲೇ ಸ್ವಾಮಿಗಳು ಬರ್ತಾರೆ. ಹಾಗಾಗಿ ಯಾರಿಗಿರೋ ಒಂದಿಷ್ಟು ಅನುಕೂಲ ಇದ್ದವ್ರು ಒಂದಿಷ್ಟು ಗಾಡಿ ಮಾಡಿರಿ. ಗಾಡಿ ಮಾಡ್ಕೊಂಡು ಎಲ್ಲೆಲ್ಲರೂ ಹೋಗಿ ಕೇಳಿ ಬರೋಕೆ ಆಗೋದಿಲ್ಲ. ನಮ್ಮ ಪಕ್ಕದಾಗಿದ್ದಾಗ ಇಲ್ಲೇ ಪಕ್ಕದಾಗ ನಡೆದಾರ ಹರ್ತಿ ಗ್ರಾಮದವ್ರಿಗೆ ನೀವು ಒಂದು ಟ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇಡೀ ಎಲ್ಲ ಗ್ರಾಮಕ್ಕೆ ಎಷ್ಟು ಮಂದಿ ಬಂದಿರ್ತಾರೆ, ಎಷ್ಟು ಟ್ಯಾಕ್ಟ್ರ್, ಎಷ್ಟು ಗಾಡಿ, 1 ತಾಸು ಮತ್ತದು ಅದೇನು 2 ತಾಸು 3 ತಾಸು ಇರೋಂಗಿಲ್ಲ. ಯವ್ವ 1 ತಾಸು ದಿವಸ ಟಿವಿ ನೋಡೋದೈತೆ, ದಿವಸ ಮತ್ತು ಅದ ಅಡುಗೆ ಮಾಡೋದೈತೆ, ದಿವಸ ಇದ್ದವ್ರು ಮನೆಯಾಗಿದ್ದವ್ರು ನೋಡೋದೈತೆ, ಇದ್ದ ಊರಾಗಿರೋದೈತೆ. ಅದನ್ನೆಲ್ಲ ಬಿಟ್ಟು ನಮ್ಮ ಪಕ್ಕದಾಗ ಒಂದು ಏನೋ ದೊಡ್ಡ ಕಾರ್ಯಕ್ರಮ ವಚನ ದರ್ಶನ ನಡೆದೈತೆ ಅಂದರೆ